ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಅಂತ, ಮಕ್ಕಳಲ್ಲಿ ಆಪರೇಷನ್ ಮಾಡಿದ ಸ್ಪೆಷಲಿಸ್ಟ್ ಡಾಕ್ಟ್ರು. ಈ ದಿನ ನಿಮಗೆ ತಗೊಳ್ಳೋವಂಥದ್ದು ಶಸ್ತ್ರಚಿಕಿತ್ಸೆ ಇಲ್ಲದೇ ಇರೋವಂಥದ್ದು, ಆದರೆ ಶಸ್ತ್ರಚಿಕಿತ್ಸೆ ನಿಪುಣರೇ ಸರ್ಜನ್ಸ್ ಹತ್ರ ಬರೋವಂಥ ಸಾಧಾರಣ ಬರೋವಂಥ ಕಾಯಿಲೆಗಳು. ಮುಖ್ಯವಾಗಿ ಬರೋವಂಥದ್ದು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಮಲಬದ್ಧತೆ. ಮಕ್ಕಳು ಸಾಧಾರಣ ಮಾಡ್ತಾ ಇಲ್ಲ, 3 ದಿವಸಕ್ಕೆ ಒಂದ್ಸತಿ ಮಾಡ್ತಾರೆ, ಹೊಟ್ಟೆ ನೋವು ಜಾಸ್ತಿ ಆಗಿದೆ, ತೊಂದರೆ ಆಗಿದೆ ಡಾಕ್ಟ್ರೆ, ಸರಿ ಮಗು ಮೋಷನ್ ಮಾಡ್ತಿಲ್ಲ ಅಂತ ಬರೋ ಸಾಕಷ್ಟು ಜನ ಇದ್ದಾರೆ. ಇದು ನಗರ ಪ್ರದೇಶಗಳಲ್ಲಿ ಜಾಸ್ತಿ, ಹಳ್ಳಿಗಳಲ್ಲಿ ಕಡಿಮೆ ಇರುತ್ತೆ. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ವಿವರಣೆ. ಈ ಕಾನ್ಸ್ಟಿಪೇಷನ್ ಅಂತ ಹೇಳಿದಾಗ ಮಲಬದ್ಧತೆ ಬಂದರೆ 2 ಕಾರಣದಿಂದ ಇರ್ಬೋದು. ಒಂದು ಸರ್ಜಿಕಲ್ ಕಾಸಸ್, ಅಂದರೆ ಮೈಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದು ಬರುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅಂದರೆ ಥೈರಾಯ್ಡ್ ಕೊರತೆ ಇದ್ದರೆ ಬರ್ಬೋದು ಒಂದು. ಇನ್ನು ಸರ್ಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಈ ಗುದದ್ವಾರ ಅನ್ನೋದು ಸ್ವಲ್ಪ ಸಣ್ಣ ಇದ್ದರೆ ಬರ್ಬೋದು, ನಾರ್ಮಲ್ ಜಾಗಕ್ಕಿಂತ ಮುಂದೆ ಇದ್ದರೆ ಬರ್ಬೋದು. ಸೊ ಈ ಥರ ಇಲ್ಲ, ಹೊಟ್ಟೆ ಒಳಗೆ ಅದ ಗಡ್ಡೆ ಇದ್ರೆ ಬರ್ಬೋದು. ಬಟ್ ಇದು ಅಷ್ಟು ಸಾಧಾರಣ ಅಲ್ಲ. ಆ ಥರ ಇದೆ ಸಾಧಾರಣ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಅಂತ ಹೇಳೋದು, ಮಲಬದ್ಧತೆ ಅನ್ನೋದು 1 ವರ್ಷಕ್ಕೆ ಒಳಗಿರೋ ಮಕ್ಳಿಗೆ ಬರುತ್ತೆ. ಬಟ್ ಮುಕ್ಕಾಲು ಪಾಲಲ್ಲ, 90% ಕಾನ್ಸ್ಟಿಪೇಷನ್ ಬರೋದಕ್ಕೆ ಕಾರಣ ಹ್ಯಾಬಿಟ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಅಂದರೆ ಅಭ್ಯಾಸದಿಂದ ಬರೋವಂಥದ್ದು. ಅದು ಯಾವ ಮಕ್ಳಿಗೆ ಬರ್ತದೆ? ಸಾಧಾರಣ ಮಗು 1 ವರ್ಷ 2 ವರ್ಷ ಆದಮೇಲೆ ಬರುತ್ತೆ. ಯಾವಾಗ ಊಟದ ರುಚಿ ಗೊತ್ತಾದಮೇಲೆ ಇದು ಬೇಕು ಇದು ಬೇಡ ಅಂತ ಹೇಳೋವಂಥ ಪರಿಸ್ಥಿತಿ ಬಂದಾಗ ಅದು ಬರೋಕ್ಕೆ ಸಾಧಾರಣ. ಅದಕ್ಕೆ ಹೇಳಿದ್ದು ಇದು ನಗರ ಪ್ರದೇಶಗಳಲ್ಲಿ ಜಾಸ್ತಿ. ಓಕೆ, ಏನಕ್ಕಾಗತ್ತೆ? ಒಂದು 5-6 ಕಾರಣ, ಮುಖ್ಯವಾದ ಕಾರಣ. ಒಂದು, ನಮ್ಮ ಹಳೆ ಕಾಲದಲ್ಲಿ ಇದ್ದು, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು, ನಾವು ಏನಂತಾರೆ ದೊಡ್ಡವರೆಲ್ಲ ಮಾಡ್ತಾ ಇದ್ದಿದ್ದು ಅಭ್ಯಾಸಗಳು ಸಾಕಷ್ಟು ತಪ್ಪೋಗಿದೆ. ಈಗಿನ ಕಾಲದ ಮಕ್ಳು ಏನು ಮಾಡ್ತಾರೆ, ಅವ್ರಿಗೆ ಇಷ್ಟವಾದದ್ದನ್ನು ಇಷ್ಟವಾದ ವೇಳೆಯಲ್ಲಿ, ಇಷ್ಟವಾದ ಟೈಮಲ್ಲಿ, ಇಷ್ಟವಾದ ಗಾತ್ರದಲ್ಲಿ ತಿಂತಾರೆ. ಅಂದರೆ ತಿನ್ನಬೇಕಾದಂತ ತಿನ್ನಲ್ಲ, ತಿನ್ನಬಾರ್ದಂತ ತಿಂತಾರೆ. ಯಾವುದು ತಿನ್ನಬಾರ್ದಂತ ತಿಂತಾರೆ? ಸಿಂಪಲ್ಲು, ಫೈಬರ್ ಇಲ್ಲವಂಥ ಡಯಟ್. ಫೈಬರ್ ಅಂದರೆ ಏನಂತ ಹೇಳೋದು, ನಾರಿನಾಂಶ ಇರುವಂಥದ್ದು. ನಾರಿನಾಂಶ ಯಾವುದಲ್ಲಿದೆ? ತರಕಾರಿಯಲ್ಲಿದೆ, ಹಣ್ಣಲ್ಲಿದೆ. ಈಗಿನ ಕಾಲದ ಮಕ್ಕಳು ಹಣ್ಣು ತಿನ್ನಲ್ಲ, ತರಕಾರಿನೂ ತಿನ್ನಲ್ಲ, ಮನೆ ಮಾಡ್ಕೋತಿರೋದು ತಿನ್ನೋದೇ ಇಲ್ಲ. ಅವ್ರಿಗೆ ಏನು ಬೇಕಿರೋದು ಫಾಸ್ಟ್ ಫುಡ್ಡು, ಬಿಸ್ಕೆಟು, ಚಾಕ್ಲೇಟು, ರಸ್ಕು, ಬ್ರೆಡ್ ಟೋಸ್ಟು, ಅವೆಲ್ಲ ಬೇಡ ಅಂತಾರೆ. ಹೊಸದಾಗಿ ಬರ್ತಿದೆಯಲ್ಲ, ಯಾಕೆಂದ್ರೆ ಪಿಜ್ಜಾ, ಬರ್ಗರು, KFC, ಅದು ಇದು ಸಿಂಪಲ್ಲು. ಅದೇ ಮಕ್ಕಳಿಗೆ ಆಕರ್ಷಕವಾಗಿ ಇರಲಿ ಅಂತ ಹೇಳ್ಬಿಡ್ತೀವಿ. ಏನು ಮಾಡ್ತಾರೆ, ಎಲ್ಲ ಥರ ಅಂಗಡಿಗಳೆಲ್ಲ ಅದೆಲ್ಲ ಕಲರ್ ಆಗಿ ಚೆನ್ನಾಗಿ ಕಾಣಿಸೋಂಗೆಲ್ಲ ಇಟ್ಟಿರ್ತಾರೆ. ಅದು ನೋಡ್ಬಿಟ್ಟು ಎಲ್ಲರಿಗೂ ಬೇಕು ಅಂತ ತಿನ್ನೋದು ಜಾಸ್ತಿ ಆಗಿದೆ. ತಿನ್ನೋದ್ರಲ್ಲಿ ತಪ್ಪಿಲ್ಲ, ಚೂರು ತಿಂದರೆ ತೊಂದರೆ ಇಲ್ಲ, ಯಾವಾಗಲೂ ತಿಂದರೆ ತೊಂದರೆ ಇಲ್ಲ. ಅದನ್ನು ಜಾಸ್ತಿ ತಿಂದರೆ ಕಷ್ಟ ಆಗುತ್ತೆ. ಉದಾಹರಣೆಗೆ ನಿಮ್ಗೆ ಒಂದು ಪ್ಯಾಕೆಟ್ ಚಿಪ್ಸ್ ನಾನು ಕೊಟ್ಟರೆ ಏನು ಮಾಡ್ತೀರಾ? 2-3 ತಿಂತೀರಾ, 4 ತಿನ್ಬೋದು. ಇಲ್ಲ ಬೇಜಾರಾಯ್ತು, ಸುಸ್ತಾಯಿತು ಅಂತ ತೊಗೊಂಡು ತಿಂದ್ರೆ 5 ಅರ್ಧ ತಿನ್ಬೋದು. ಅವ್ರು ಹಂಗಲ್ಲ, ಮಕ್ಕಳು ಫುಲ್ ಪ್ಯಾಕೆಟ್ ತಿಂತಾರೆ. ಮುಖ್ಯವಾಗಿ ಅರ್ಥ ಮಾಡ್ಕೊಂಡು, ಮಕ್ಕಳು ಹೊಟ್ಟೆ ಗಾತ್ರ ಮತ್ತು ದೊಡ್ಡವ್ರ ಹೊಟ್ಟೆ ಗಾತ್ರ ಕಂಪೇರ್ ಮಾಡಿದ್ರೆ, ಚಿಕ್ಕ ಮಕ್ಕಳು 1 ಪ್ಯಾಕೆಟ್ ಚಿಪ್ಸ್ ತಿನ್ನೋದು ನೀವು 6 ಪ್ಯಾಕೆಟ್ ಚಿಪ್ಸ್ ತಿನ್ನೋಕ್ಕೆ ಸಮಾನ. ಸೊ ಈ ಥರ ಆದಾಗ ಏನಾಗುತ್ತೆ, ಊಟಕ್ಕೆ ಸೇರಲ್ಲ, ತಿನ್ಬೇಕಾದ್ರೆ ತಿನ್ನಲ್ಲ. ಇದು ಒಂದು ಮುಖ್ಯವಾದ ಕಾರಣ. 2ನೇ ಕಾರಣ, ಹೋಗ್ತಾ ಬರ್ತಾ ಚೂರು ಪಾರು ಅಲ್ಲಿ ತಿನ್ನೋದು. ಇದ್ರ ಕಾರಣ ಆಗುತ್ತೆ ಅವ್ರ ಹಸಿವೆ ಅನ್ನೋದು ತುಂಬ ಕಡಿಮೆ ಆಗ್ಬಿಡುತ್ತೆ. ಹಸಿವೆ ಕಡಿಮೆ ಆದಾಗ ಏನು ಮಾಡ್ತಾರೆ, ಸರಿ ಊಟ ಮಾಡಲ್ಲ. ಊಟ ಮಾಡಿದಾಗ ಏನಾಗುತ್ತೆ, ಮಧ್ಯದಲ್ಲಿ ತಿರ್ಗಾ ನೆಕ್ಸ್ಟ್ ವೇಳೆ ಊಟಕ್ಕೆ ಮಧ್ಯದಲ್ಲಿ ತಿರ್ಗಾ ಹಸಿವಾಗುತ್ತೆ, ತಿಂತಾರೆ. ಸೊ ಅದರಿಂದ ಏನಾಗ್ತದೆ, ಅವ್ರಿಗೆ ತಿನ್ನಬೇಕಾದ ಗಾತ್ರದಲ್ಲಿ ತಿಂದೇ ಇರೋದ್ರಿಂದ, ಈ ಫೈಬರ್ ಬರೋದ್ರಿಂದ ಫೈಬರ್ ಇಲ್ಲದೆ ಇರೋದು ಕಾರಣವಾಗಿ ಕಾನ್ಸ್ಟಿಪೇಷನ್ ಬರುತ್ತೆ. 3ನೇ ಮುಖ್ಯವಾದ ಕಾರಣ, ಈ ಮಕ್ಕಳಿಗೆ ಊಟದ ಟೈಮಲ್ಲಿ ಡಿಸ್ಟ್ರಾಕ್ಷನ್ಸ್ ಇರೋದು. ಅಂದರೆ TV ನೋಡ್ತಾ ಊಟ ಮಾಡೋ ಸಾಧಾರಣ, ವಾಟ್ಸಾಪು, ಐಪ್ಯಾಡು, ಫೋನು, ಇಂಥದ್ದೇನೋ ನೋಡ್ಕೊಂಡು ತಿನ್ನೋದು. ಅವಾಗ ಏನಾಯ್ತು, ಏನು ತಿಂತಾರೆ ಗೊತ್ತಿಲ್ಲ, ಏನು ನೋಡ್ತಾರೆ ಗೊತ್ತಿಲ್ಲ. ತಿನ್ನೋದಕ್ಕಿಂತ ಜಾಸ್ತಿ ಮಾತಾಡೋದು, ಬೇರೆ ಕಡೆ ಗಮನ ಇರುತ್ತೆ. ಇಲ್ಲ TVಲಿ ಕ್ರಿಕೆಟ್ ಮ್ಯಾಚ್ ಬರ್ತದೆ, ತೋಟದ ತಿಂತಾ ಇರೋದು, ಎಷ್ಟು ತಿಂತಾರೆ, ಯಾವಾಗ ತಿಂತಾರೆ ಗೊತ್ತಾಗಲ್ಲ. ಸೊ ಇದೆಲ್ಲ ಸಾಧಾರಣವಾದಂಥ ಪ್ರಾಬ್ಲಮ್ಸ್. ಮುಂದಿನ ಪ್ರಶ್ನೆ ನೀವು ಕೇಳ್ಬೋದು, ಸರ್ ನಾರಿನಾಂಶ ಅಂತ ಹೇಳ್ತಿಲ್ಲ, ಫೈಬರ್ಗೂ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆಗೂ ಏನು ಸಂಬಂಧ ಅಂತ. ಸಿಂಪಲ್ಲು, ನಾವು ತಿನ್ನೋದ್ರಲ್ಲಿ 3 ಅಂಶಗಳಿರುತ್ತೆ. ಅಂದರೆ ಊಟಕ್ಕೆ ಬೇಕಾದಂಥ ರುಚಿ, 2ನೇದು ಅದ್ರಲ್ಲಿ ಬೇಕಾದಂಥ ಪೌಷ್ಟಿಕಾಂಶ, 3ನೇದು ಅದಕ್ಕೆ ಬೇಕಾದಂಥ ನಮಗೆ ಬೇಕಾದಂಥ ಫೈಬರ್ ಅಂತ ಕೇಳೋಂಥ ನಾರಿನಾಂಶ. ಸಾಧಾರಣವಾಗಿ ನಮ್ಮ ಭಾರತೀಯ ಊಟದ ಪದ್ಧತಿಯಲ್ಲಿ ಯಾವುದೇ ವಿಧದಲ್ಲಿ ಇದ್ದರೂ ಕೂಡ ಅವ್ರಿಗೆ ಸಿಂಪಲಾಗಿ ಎಲ್ಲದನ್ನು ಸಮತೋಲನವಾಗಿರುತ್ತೆ. ಆದರೆ ಮಕ್ಕಳು ಆ ಥರ ಮಾಡೋದಿಲ್ಲ, ಯಾವಾಗಲೂ ತಿಂತಾರೆ, ಯಾವಾಗಲೂ ಹೋಗ್ತಾರೆ. ಇದರ ಕಾರಣ ಫುಡ್ಡಲ್ಲಿ ಸಾಕಷ್ಟು ಫೈಬರ್ ಇಲ್ಲದೆ ಸ್ಟೂಲ್ಗಳು ಜಾಸ್ತಿ ಬರೋದಂದ್ರೆ ಮಲ ಮೋಷನ್ ಜಾಸ್ತಿ ಆಗಲ್ಲ, ಅಲ್ಲೇ ಉಳ್ಕೊಂಡ್ರೆ ನೋವಾದರೆ ಮಾಡಲ್ಲ. ಅದಕ್ಕೋಸ್ಕರ ಬರುತ್ತೆ. ಇದಕ್ಕೆ ಪರಿಹಾರ ಏನು? ಬರೀ ಔಷಧಿ ಕೊಟ್ಟು ಪ್ರಯೋಜನ? ಔಷಧಿ ಕೊಡ್ತಾರೆ. ಔಷಧಿ ಕೊಡೋದಕ್ಕಿಂತ ಮುಖ್ಯವಾಗಿ ನೀವು ಮಕ್ಕಳಲ್ಲಿ ಊಟದಲ್ಲಿ ವಿಷಯಗಳಲ್ಲಿ ಪರಿಣಾಮ ಕೊಡಬೇಕಾಗುತ್ತೆ, ಬದಲಾವಣೆಗಳು ತರಬೇಕು. ಯಾವ ಥರ ಬದಲಾವಣೆ? ಸಿಂಪಲ್ಲು, ಮನೇಲಿ ನೀವು ರೂಲ್ ಹಾಕಬೇಕು. ಹೆಂಗೆ? ಇಷ್ಟ ಬಂದಿದ್ದ ವೇಳೆಯಲ್ಲಿ ಇಷ್ಟ ಬಂದಿದ್ದ ತಿನ್ನೋಂಗಿಲ್ಲ. ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಹಾಕಿ, ಅಂದರೆ ಬೆಳಗ್ಗೆ ತಿಂಡಿ ಸಮೇತ ಫಸ್ಟ್ ತಿಂಡಿಗೆ ಮುಂಚೆ ಹಣ್ಣು ಕೊಟ್ಬಿಟ್ಟು, ಹಣ್ಣಿನ ರಸ ಅಲ್ಲ, ಅದರಲ್ಲಿ ಏನು ನಾರಿನಾಂಶ ಇಲ್ಲ, ಅದಕ್ಕೋಸ್ಕರ ಹಣ್ಣು ಕೊಡಬೇಕು. ಒಂದು ಚೆನ್ನಾಗಿರೋಂಥ ಫೈಬರ್ ಇರೋಂಥ ಹಣ್ಣು ಕೊಟ್ಟು, ಹಣ್ಣು ತಿಂದ ಮೇಲೆ ತಿಂಡಿಯಲ್ಲಿ ಯಾವುದೇ ಕೊಟ್ಟರು ಅದ್ರ ಜೊತೆ ತರಕಾರಿ ಇರಲೇಬೇಕು. ಮಧ್ಯಾಹ್ನ ಊಟ ಬೇಕು, ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಒಂದು ಬೌಲಲ್ಲಿ ತರಕಾರಿ ಕೊಟ್ಬಿಟ್ಟು, ತರಕಾರಿ ಆದಮೇಲೆ ಊಟ. ಅದೇ ಥರ ರಾತ್ರಿ
ನಿಮ್ಮ ಮನೇಲಿ ಏನು ಪದ್ಧತಿ ಇದೆಯೋ ಅದನ್ನು ಫಾಲೋ ಮಾಡಿ. ನೀವು 3 ಸತಿ ಇಲ್ಲ 4 ಸತಿ ತಿನ್ಬೋದು. ಮಕ್ಳು ಯಾಕೆ 8 ಸತಿ ತಿನ್ನಬೇಕು? ಅದು ಮಾಡಿಸ್ಬೇಕು. ಎರಡನೇದು, ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗ್ ಬರುವಂಥ ವಯಸ್ಸು ಬಂದಿದ ತಕ್ಷಣ ದಿನ ಮೋಷನ್ ಮಾಡೋಕ್ಕೆ ಅಭ್ಯಾಸ ಮಾಡಿಕೊಡ್ಬೇಕು. ಬರುತ್ತೋ ಬಿಡುತ್ತೋ ದಿನ ಹೋಗಿ ಕೂತ್ಕೋಬೇಕು, ದಿನ ಹೋಗಿ ಇದು ಮಾಡಿ. ಇದ್ರ ಜೊತೆಗೆ ಮೋಷನ್ ಸಾಫ್ಟ್ ಆಗಿ ನಿಮ್ಮ ಡಾಕ್ಟರ್ ಔಷಧಿ ಕೊಟ್ಟರೆ ತೊಗೊಂಡ್ರೆ ಖಂಡಿತ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಮುಖ್ಯವಾಗಿ ಗಮನ ಮಾಡಬೇಕಾರದು ಅಂದರೆ ಇದು ಬಂದಿರೋದು ವಿದೇಶಿ ಮೂಲದಿಂದ ಬಂದಂಗೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಪಂಚದ ಎಲ್ಲ ಕಡೆ ಈ ಮಲಬದ್ಧತೆ ಅನ್ನೋದು ಸಾಧಾರಣ ಎಲ್ಲ ಕಡೆ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಆಗತ್ತಲ್ವಾ? ಇದರಿಂದ ನಿಮ್ಗೆ ಮಾಹಿತಿ ಸಿಗಿದೆ ಅಂತ ಅನ್ಕೊಡಿ. ನಮಸ್ಕಾರ.